ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ ನೋಡಿ, ಅಮ್ಮ ಉದ್ದಿನ ಹಪ್ಪಳ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಮತ್ತು ಕಪ್ಪೆಳ್ಳು. ಇದು ಹಪ್ಳದ ಖಾರ ಅಂತ ಸಿಗುತ್ತೆ, ಅಂಗಡಿಯಲ್ಲೇ ಕೊಡ್ತಾರೆ ಉದ್ದಿನ ಹಪ್ಳಕ್ಕೆ. ಮತ್ತು ಕರಿಬೇವಿನ ಸೊಪ್ಪು ನೋಡಿ. 2 kg ಉದ್ದಿನ ಬೇಳೆಗೆ 1/4 kg ಬೆಳ್ಳುಳ್ಳಿ ಹಾಕಬೇಕು. ಸೊ 4 kgಗೆ ಅರ್ಧ kg ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ನೋಡಿ. ಒಂದು ಸ್ವಲ್ಪ ಜೀರಿಗೆ ನೋಡಿ. ಉದ್ದಿನ ಬೇಳೆ ತೊಗೊಂಡೋಗಿ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಬಂದಿದ್ವಿ. ಅದಕ್ಕೆ ಜೀರಿಗೆ, ಕಪ್ಪೆಳ್ಳು, ಪೆಪ್ಪರ್ ಪೌಡರು ಎಲ್ಲನೂ ಪೌಡರ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀವಿ. ಜೀರಿಗೆ ಪೌಡ್ರ್ ಮಾಡಿಬಿಡಿ, ಪೆಪ್ಪರ್ ಪೌಡ್ರ್ ಮಾತ್ರ ಪೌಡ್ರ್ ಮಾಡ್ಕೊಳ್ಳಿ ನೋಡಿ. ಫ್ರೆಂಡ್ಸ್, ರುಬ್ಬೋದಕ್ಕೆ ಏನೇನು ಐಟಮ್ ಹೇಳಿದೆ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಬಿಡಿ. ಅದರಲ್ಲಿ ಅರ್ಧನ ಹಾಕಿ ಫಸ್ಟು ನೋಡಿ, ಈ ಥರ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪಂತೂ ಜಾಸ್ತಿ ಹಾಕ್ಬಿಡಿ, ಕಹಿ ಆಗಿಬಿಡುತ್ತೆ ಆಯಿತಾ. ಆಮೇಲೆ ಇನ್ನೊಂದು ಇಷ್ಟು ಒಂದು ಸರಿ ಆದಮೇಲೆ ಇನ್ನೊಂದು ಸ್ವಲ್ಪ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಹಪ್ಳದ ಖಾರ ಹಾಕ್ಕೊಂಡು ರುಬ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಐಟಮು ಎಲ್ಲನೂ ಸೇರಿಸಿ ಚೆನ್ನಾಗಿ ರುಬ್ಬಿಟ್ಕೊಬಿಡಿ ಪೇಸ್ಟ್ ಮಾಡಿಕೊಂಡು. ಮತ್ತು ನಿಂಬೆಹಣ್ಣು ಸೇರಿಸ್ಕೋಬೇಕು ಇದಕ್ಕೆ. ಮತ್ತು ಉದ್ದಿನ ಹಿಟ್ಟಿಗೆ ಸೋಡಾನು ಹಾಕೋಬೇಕು, ಅಡುಗೆ ಸೋಡಾನ. ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ನೋಡಿ. ಪೇಸ್ಟ್ ಎಲ್ಲ ಇಷ್ಟೊಂದು ಆಗಿದೆ. 2 ಸರಿ ರುಬ್ಬಿದ್ದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಆಯಿತಾ. ನೋಡಿ, ಹಿಟ್ಟಿಗೆ ನೋಡಿ ಈ ಥರ ಸೇರಿಸ್ಕೋಬೇಕು. ಹರಳೆಣ್ಣೆ 1/4 ಲೀಟ್ರ್ ಹಾಕ್ಕೋಬೇಕು. ನಿಂಬೆಹಣ್ಣು 2ರಿಂದ 3 ಹಾಕ್ಕೋಬೇಕು. ಹರಳೆಣ್ಣೆ ನೀವು ಕೊಟ್ಟಷ್ಟು. ಆಮೇಲೆ ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಉದ್ದಿನ ಹಪ್ಪಳ. ನೀವು ಕಡಿಮೆ ಹಾಕ್ಬಿಟ್ರೆ ಉದ್ದಿನ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಇದು ಅಷ್ಟೇ, ನುಗ್ಗೆ ಸೊಪ್ಪು ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅದು ಕಹಿ ಬರುತ್ತೆ. ನುಗ್ಗೆ ಸೊಪ್ಪು ಸ್ವಲ್ಪ ಹಾಕಿ ಸಾಕು. ಮೆಣಸು ನಿಮ್ಮ ಖಾರ ತಕ್ಕಷ್ಟು ನೋಡಿ. ಅದನ್ನು ಮಾತ್ರ ಕಲಿಸ್ಬೇಕಾದ್ರೆ ತುಂಬ ಟೈಟಾಗಿ ಇಷ್ಟೊಂದು ಟೈಟ್ ಆಗಿಬಿಡುತ್ತೆ. ಯಾರಾದರೂ ಮನೇಲಿ ಜೆಂಟ್ಸಿರೋರ ಕೈಲಿ ಕಲಸಿಸ್ಕೊಳ್ಳಿ ನೋಡಿ. ಈ ಥರ ನೈಟ್ ಪೂರ್ತಿ ಈ ಥರ ಇಟ್ಬಿಡಿ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ನೋಡಿ, ಈ ಥರ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ನಾದಬೇಕು ಚೆನ್ನಾಗಿ ಹಿಟ್ಟನ್ನು. ಈ ಥರ ನಾದಿ ನಮಗೆ ಉಂಡೆ ಮಾಡಿಕೊಡ್ತಾಯಿದ್ದಾರೆ ಲಟ್ಸೋದಕ್ಕೆ. ಈ ಥರ ಉಂಡೆ ಮಾಡಿದ್ರೇ ನಮಗೆ ನೀಟಾಗಿ ಲಟ್ಸೋಕ್ಕಾಗೋದು. ಇಲ್ಲ ಅಂತಂದರೆ ಅದು ನೀಟಾಗಿ ಹಪ್ಪಳ ಬರಲ್ಲ. ಆ ಕಡೆ ಈ ಕಡೆ ಬಿರ್ಕೋಬಿಡುತ್ತೆ, ಅಂತಂದರೆ ಕ್ರ್ಯಾಕ್ ಥರ ಆಗಿಬಿಡುತ್ತೆ ನೋಡಿ. ಇದಕ್ಕೆ ಹರಳೆಣ್ಣೆನಾದರೂ ಯೂಸ್ ಮಾಡ್ಬೋದು ಅಥವಾ ಅಡುಗೆ ಎಣ್ಣೆನಾದರೂ ಯೂಸ್ ಮಾಡ್ಬೋದು ಇದು ಲಟ್ಸೋದಕ್ಕೆ. ಬಟ್ ಕಲಿಸ್ಬೇಕಾದ್ರೆ 1/4 ಲೀಟ್ರ್ ಹರಳೆಣ್ಣೆ ಹಾಕಲೇಬೇಕು. ಅದು ಹಾಕಿಲ್ಲ ಅಂತಂದರೆ ಉದ್ದಿನ ಹಪ್ಪಳ ಚೆನ್ನಾಗಾಗಲ್ಲ ನೋಡಿ. ಈ ಥರ ಅಮ್ಮ ಉಂಡೆ ಮಾಡಿಕೊಡ್ತಿದ್ರು. ನಾವು ಒಂದು ಕಡೆ ಕೂತ್ಕೊಂಡು ಲಟ್ಟಿಸ್ತಾಯಿದ್ವಿ. ತುಂಬ ಚೆನ್ನಾಗಾಗುತ್ತೆ ಉದ್ದಿನ ಹಪ್ಪಳ. ಎಲ್ರಿಗೂ ಇಷ್ಟಪಡೋ ಅಂಥ ಹಪ್ಪಳ ಉದ್ದಿನ ಹಪ್ಪಳ. ಮನೇಲಿ ಒಂದು ಸರಿ ಮಾಡ್ಕೊಂಡು ತಿನ್ನಿ. ಅದಕ್ಕಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ನಮ್ಮ ಅಕ್ಕನ ಮಗಳು ಎಲ್ಲನೂ ಲಟ್ಸಿ ಚಿಕ್ಕದಾಗಿ ಪ್ರೆಸ್ ಮಿಷಿನಲ್ಲಿ ಹಾಕ್ತಾಯಿದ್ದಾಳೆ, ಬೇಗ ಲಟ್ಸೋದಕ್ಕೆ ಈಸಿ ಆಗುತ್ತೆ ಅಂತಂತ. ನಾವು ಒಂದು ಕಡೆಯಿಂದ ಕೂತ್ಕೊಂಡು ಲಟ್ಟಿಸ್ತಾ ಇದ್ದೀವಿ ನೋಡಿ. ಇವರು ನಮ್ಮ ದೊಡ್ಡಕ್ಕ, ಇವರು ನೈಟಿಲಿರೋರು 2ನೇ ಅಕ್ಕ, ಈ ಕಡೆ ಸ್ಯಾರಿಲಿರೋರು 3ನೇ ಅಕ್ಕ ನೋಡಿ. ಎಷ್ಟು ಚೆನ್ನಾಗಿ ಲಟ್ಸಿ ಹಾಕ್ತಾಯಿದ್ದಾರೆ ಅಂತಂತ. ನಾನು ಹೋಗೋ ತನಕ ನೋಡಿ ಇಷ್ಟೊಂದು ಹಪ್ಪಳನ ಲಟ್ಸಿ ಇಟ್ಟಿದ್ರು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೆಲ್ಲ ಐಟಮ್ ಹಾಕಿ. ಮತ್ತು ನೋಡಿ, ಇದು ನಮ್ಮ ಫ್ಯಾಮಿಲಿ. ನಾವಿಷ್ಟು ಜನನೂ ಕೂತ್ಕೊಂಡು ಹಪ್ಪಳ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಇನ್ನೊಬ್ಬಕ್ಕ ಲೇಟಾಗಿ ಬಂದರು ನೋಡಿ. ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟೊಂದು ಹಪ್ಪಳ ಆಯಿತು. ನಾವು 4 kg ಉದ್ದಿನ ಬೇಳೆಗೆ ಮಾಡಿದ್ವಿ. 4 kgಗೆ ಎಲ್ಲ ಐಟಮು ಹಾಕಿ ಚೆನ್ನಾಗಿ ನೋಡಿ ಥರ ಆಯಿತು. ನಾವಿರೋದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ. ಇಲ್ಲೇ ಬಸ್ ಹೋಗೋದು ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಕೂಲಾಗಿದೆ ಜಾಗ, ನಾವಿರೋ ಊರು. ನೆಮ್ಮದಿಯಾಗಿದೆ, ಪ್ರಶಾಂತವಾಗಿದೆ. ಹಪ್ಪಳ ಆಗಿದೆ ಫ್ರೆಂಡ್ಸ್, ಅಮ್ಮ ತಗೋತಿದ್ದಾರೆ. ಇದನ್ನು ಕರೆದು ನಾನು ನಿಮಗೆ ತೋರಿಸಿದೆ, ಬಟ್ ಇದು ದೇವ್ರ ನೈವೇದ್ಯಕ್ಕೆ ಮಾಡ್ತಾ ಇರೋದು, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋನ ಆದಷ್ಟು ಬೇಗ ಹಾಕ್ತೀನಿ. ನಿಮಗಿದು ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.